ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಂದು ಕ್ಷಣ ಟೈಮ್ ಕೊಡಿ. ಎಲ್ಲಾರ್ ಶಿವರಾಮೇಗೌಡರು ಖುದ್ದಾಗಿ ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಖಂಡಿತ. ನಮಸ್ಕಾರ ಎಲ್ಲಾರ್ ಶಿವರಾಮೇಗೌಡರಿಗೆ, ಚಂದನ್ ಶರ್ಮಾ ಮಾತಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಚಂದನ್ ಶರ್ಮಾ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್, ತಾವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಬ್ರದರ್. ಓಕೆ, ನನ್ನೊಟ್ಟಿಗೆ ದೇವರಾಜೇಗೌಡರು ಕೂತ್ಕೊಂಡಿದ್ದಾರೆ. ನನಗೆ ಅವನ ವಿಚಾರವೇ ಹತ್ರ ತರಬೇಡಿ. ಅಂತ ಒಬ್ಬ ನಂಬಿಕೆಗೆ ಹರವಾದ ಮನುಷ್ಯನ ಕೊಟ್ಟು ನಾನು ಮಾತಾಡೋದು. ಏನ್ರಿ ನಂಬಿಕೆ ಅನರ್ಹರು? ಅಲ್ಲ ರೀ, ನೀವು ನಮ್ಮ ಪಕ್ಷದಲ್ಲಿ ಇದ್ಕೊಂಡು ಬಿಜೆಪಿ ಪಕ್ಷ ಇದ್ಕೊಂಡು ಕಾಂಗ್ರೆಸ್ ಪಕ್ಷದ ಇಂಜಿನ್ ನಾಯಿ ತರ ಕೆಲಸ ಮಾಡ್ತಾರೆ. ನಾನು ಅರ್ಹರು ಅನರ್ಹರು? ನಾನು ಒಂದ್ 2 ವರ್ಷದಿಂದ ಮಾಡ್ಕೊಂಡಿರೋದೇ. ಏನ್ ಮಾಡ್ಕೊಂಡಿದ್ರಿ ಹೇಳಿ? ಒಂದೇ ಒಂದು ಬಗ್ಗೆ ನೀವಲ್ಲಿ ದೇವರಾಜೇಗೌಡ್ರು ಒಂದ್ ನಿಮಿಷ ನನಗೆ ನೋಡಿ, ಅವ್ನ್ ಕೊಟ್ಟು ಮಾತಾಡಿಸ್ಬೇಡಿ. ಈಗ ಎಲ್ಲ ಶಿವರಾಮೇಗೌಡ್ರೆ ಅವ್ನ್ ಕೊಟ್ಟು ಮಾತಾಡಕ್ ರೆಡಿ ಇಲ್ಲ. ಇಲ್ಲಿ ಕೇಳಿ, ಮಾತಾಡಬಾರ್ದು. ಒಂದ್ ನಿಮಿಷ ಇರಿ ಗೌಡ್ರೆ, ಇರಿ ದೇವರಾಜೇಗೌಡ್ರೆ ಇರಿ. ಅವ್ನ್ ನಾಲ ಯಾಕೆ ಮಾತಾಡಕ್? ಒಂದ್ ನಿಮಿಷ ಒಂದ್ ನಿಮಿಷ. ನೀವು ನಾಲ್ಕೆ ಬರ್ರಿ, ಎದುರುಗಡೆ ಕುಂತ್ಕೊಂಡು ಚರ್ಚೆ ಕುಂತ್ಕೊಂಡು ಬರ್ರಿ. ನಿಮ್ಮ ಅನುಭವ ಅಷ್ಟು ನನ್ಗೆ ವಯಸ್ಸಾಗಿಲ್ಲ. ನನ್ಗೆ ಅಲ್ಲಿ ನಾನು ಬೇರೆ ತರ ಕೆಲಸ ಮಾಡಲ್ಲ. ನಿಮ್ ಅನುಭವ ಇದೆಯಲ್ಲ, ನಿಮ್ ರಾಜಕೀಯ ಅನುಭವ ಇದೆಯಲ್ಲ, ನಂಗೆ ಅಲ್ಲಿ 40 ನಿಮಿಷ ಮಾತಾಡವ್ರೆ. 40 ನಿಮಿಷ ಮಾತಾಡಿದ್ರೆ ಶಿವಕುಮಾರ್ 40 ನಿಮಿಷ ಮಾತಾಡಿದ್ರೆ ಯಾರು ಅವ್ರು ಏನ್ ನಾನು ಹೇಳ್ತೀವಿ ಬಿಟ್ಟಿಡ್ತೀನಿ ಅಂತ ಹೇಳಿದ್ನಲ್ಲ ನಾನಲ್ಲಿ. ಬನ್ನಿ, ನೀವೇನ್ ಮಾತಾಡಿದ್ರ ಬನ್ನಿ ಚರ್ಚೆಗೆ. ನಿನ್ನ ಗ್ರಾಮ ಪಂಚಾಯತಿ ಮೆಂಬರ್ ಆಗಕ್ಲಾಗತ್ತಿಲ್ಲ. ಮೆಂಬರ್ ಆಯ್ತನೋ ಮುಖ್ಯಮಂತ್ರಿ ಆಯ್ತನೋ ನಿಮಗೆ ಬೇಡ. ಮುಖ್ಯಮಂತ್ರಿ ನೀವು ನನಗೆ ಗ್ರಾಮ ಪಂಚಾಯತಿ ಮೆಂಬರ್ ನೀವು ಚಂದನ್ ಶಿವರಾಮೇಗೌಡ್ರ ಒಂದ್ ನಿಮಿಷ. ಐ ರೆಸ್ಪೆಕ್ಟ್ ಅಬೌಟ್ ಯು. ಐ ಡೋಂಟ್ ವಾಂಟ್ ದಿಸ್ ಟೈಪ್ ಆಫ್ ಪೀಪಲ್. ಇಲ್ಲ ಈಗ ಒಂದ್ ನಿಮಿಷ ಇರಿ. ದೇವರಾಜೇಗೌಡ್ರ ಒಂದ್ ನಿಮಿಷ ನಂಬಿಕೆಗೆ ಅನುವಾದ ಮನುಷ್ಯ. ದೇವರಾಜೇಗೌಡ್ರೆ ಒಂದ್ ನಿಮಿಷ. ನಂಬಿಕೆಗೆ ಅನರ್ಹವಾದ ಮನುಷ್ಯ ದೇವರಾಜೇಗೌಡ್ರೆ. ದೇವರಾಜೇಗೌಡ್ರೆ ಒಂದ್ ನಿಮಿಷ. ದೇವರಾಜೇಗೌಡ್ರೆ ನೋಡ್ತಾವ್ರ ನಿನ್ ಯೋಗ್ಯತೆನ. ದೇವರಾಜೇಗೌಡ್ರೆ ಒಂದ್ ನಿಮಿಷ. 2 ವರ್ಷದಿಂದ ವಿಡಿಯೋ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀಯ. ಕೆಲಸ ಮಾಡಿ ಬಂದಿದ್ದು ನಮ್ಮ ಪಕ್ಷದ ವಿರುದ್ಧವಾಗಿ ಬಿಜೆಪಿ ಪಕ್ಷ ಮುಗಿಸ್ಬೇಕಂತ ಒಂದ್ ನಿಮಿಷ ಪ್ಲೀಸ್. ನಿನ್ನಂತ ಡಾಕು ಇಟ್ಕೊಂಡ್ರೆ ಎಲ್ಲಾರ್ ಶಿವರಾಮೇಗೌಡ್ರೆ ಒಂದ್ ನಿಮಿಷ. ಎಲ್ಲಾರ್ ಶಿವರಾಮೇಗೌಡ್ರೆ ಕಟ್ ಮಾಡ್ತೀನಲ್ರಿ. ಎಲ್ಲಾರ್ ಶಿವರಾಮೇಗೌಡ್ರೆ ಮಾತಾಡೋದಾರ ಮಾತಾಡ್ಕೊಡ್ದು ನನಗೆ. ಎಲ್ಲಾರ್ ಶಿವರಾಮೇಗೌಡ್ರೆ ಎಲ್ಲಾರ್ ಶಿವರಾಮೇಗೌಡ್ರೆ ಎಲ್ಲಾರ್ ಶಿವರಾಮೇಗೌಡ್ರೆ ನನಗೆ ನೀವು ಮಾತಾಡಿ. ನಾನು ಮಾತಾಡ್ತಾ ಇದ್ದೀನಿ. ಒಂದ್ ನಿಮಿಷ. ಅಲ್ಲ ಒಂದ್ ನಿಮಿಷ ದಯಮಾಡಿ ಕುಟ್ಟ ನಾನು ಮಾತಾಡಕ್ ರೆಡಿ ಇಲ್ಲ. ಅಲ್ಲ ಒಂದ್ ನಿಮಿಷ ಇರಿಪ್ಪ. ದೇವರಾಜೇಗೌಡ್ರೆ ದೇವರಾಜೇಗೌಡ್ರೆ ಗೌರವ ಕೊಡ್ತಾರೆ ಫೋಟೋಟಿಗೆ. ಶಿವರಾಮೇಗೌಡ್ರೆ ಈಗ ನೀವು ನನ್ ಜೊತೆಗೆ ಮಾತಾಡ್ಬೇಕು ಅಂತ ಬಯಸ್ತಾ ಇದ್ದೀರಿ. ಕೇಳಿ, ಇಲ್ಲಿ ಕೇಳಿ. ಅಲ್ಲ ಹೇಳ್ಕೊಂಡು ಹೋಗ್ಬೇಕು. ಅಲ್ಲ ಇಲ್ಲಿ ಕೇಳಿ. ಎಲ್ಲ ಶಿವರಾಮೇಗೌಡ್ರೆ ಸಿಗದ ಮೇಲೆ ಒಬ್ಬ ಹೇಳಿದ್ರೆ ಹೇಳ್ತಾನೆ ಎಲ್ಲಾನು. ಎಲ್ಲ ಶಿವರಾಮೇಗೌಡ್ರೆ ದಯಮಾಡಿ ಎಲ್ಲರೂ ಹೇಳ್ಕೊಂಡು ಹೋಯ್ತಾರೆ ಅಂತ ಹಿಂಗ ಆಗ್ತಾ ಇರುತ್ತೆ. ದೇವರಾಜೇಗೌಡ್ರೆ ಪ್ಲೀಸ್ ಒಂದ್ ನಿಮಿಷ ಇರಿ. ಒಂದ್ ನಿಮಿಷ ಇರಿ. ನನಗೆ ಚಂದನ್ ಈಗ ನೀವು ನನ್ ಜೊತೆಗೆ ಮಾತಾಡ್ಬೇಕು ಅಂತ ಬಯಸ್ತಾ ಇದ್ದೀರಿ ಅಂದ್ರೆ ಈಗ ನೀವು ನನ್ ಜೊತೆಗೆ ಮಾತ್ರ ಮಾತಾಡಿ. ಈಗ ನೀವ್ ಯಾಕೆ ಅವ್ರ ಬಗ್ಗೆ ನೀವ್ ಯಾಕೆ ಮಾತಾಡ್ತಾ ಇದ್ದೀರಿ? ಈಗ ನೀವು ನನ್ ಜೊತೆಗೆ ಮಾತ್ರ ಮಾತಾಡ್ಬೇಕು ಅಂತ ತಾವು ಬಯಸ್ತಾ ಇದ್ದೀರಿ ಅಂತಂದ್ರೆ ಈಗ ನಾನು ನೀವು ಮಾತಾಡೋಣ. ಆಯ್ತು, ನೀವು ಅವ್ರ ಬಗ್ಗೆ ಮಾತಾಡೋದು ಬಿಟ್ಬಿಡಿ. ಆಗ್ಬೋದಾ? ಬಿಟ್ಬಿಡಿ. ನೀವು ಹೂಂಕರಿಸೋದು ಮತ್ತೊಂದು ಮಗದೊಂದು ಬೇಡ. ಈಗ ನಾನು ನೀವು ಮಾತಾಡೋಣ. ಮಾತಾಡುವ. ಅವ್ರ ಸ್ಟುಡಿಯೋದಲ್ಲಿ ಇಲ್ಲ ಇವಾಗ ಸದ್ಯಕ್ಕೆ. ಒಂದು 10 ನಿಮಿಷ ಅನ್ಕೊಳ್ಳಿ, ಆಯ್ತಾ? ಮಾತಾಡ್ಲಾ ನಿಮ್ ಜೊತೆಗೆ ನಾನು? ಹಲೋ, ನಿಮ್ ಜೊತೆಗೆ ಮಾತಾಡ್ಲಾ? ನಾನ್ ಮಾತ್ರ ಮಾತಾಡ್ತೀನಿ. ಈಗ ಒಂದ್ ನಿಮಿಷ ಕೇಳಿ. ಅಲ್ಲ ಒಂದೇ ಕ್ಷಣ. ಆ ಅಯೋಗ್ಯನ ಜೊತೆ ನಾನು ಮಾತಾಡಕ್ ರೆಡಿ ಇಲ್ಲ. ದೊಡ್ಡ ಅಯೋಗ್ಯ ಹಂಗೆಲ್ಲ ಮಾತಾಡಬಾರ್ದು. ಅನ್ಪಾರ್ಲಿಮೆಂಟರಿ ಪದಗಳನ್ನ ಬಳಸಬಾರ್ದು. ಅನ್ಪಾರ್ಲಿಮೆಂಟರಿ ಪದಗಳನ್ನ ಬಳಸಬಾರ್ದು. ಅನ್ಪಾರ್ಲಿಮೆಂಟರಿ ಪದಗಳನ್ನ ಬಳಸಬಾರ್ದು. ಒಂದ್ ನಿಮಿಷ. ಶಿವರಾಮೇಗೌಡ್ರೆ ಅಲ್ಲ ಶಿವರಾಮೇಗೌಡ್ರೆ, ತಾವೊಬ್ಬ ಹಿರಿಯರಾಗಿ ತಾವೊಬ್ಬ ನಾಯಕರಾಗಿ ಈಗ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಮಾತಾಡ್ಬೇಕಾರೆ ಅವನ್ಯಾಕೆ ಮಾತಾಡ್ತಾನೆ? ಅಲ್ಲ ಇಲ್ಲಿ ಕೇಳಿ. ಒಂದ್ ನಿಮಿಷ
ದೇವರಾಜೇಗೌಡರು ಒಂದೇ ನಿಮಿಷ ತಡ್ರಿ ಪ್ಲೀಸ್. ನೀವು ನೋಡಿ ನಾನು ನೀವು ಒಂದ್ ನಿಮಿಷ ಇರಿಯಪ್ಪ, ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಚಂದನ್, ನೀವ್ ಯಾವಾಗ್ಲಾರು ನಾನು ಕರೀರಿ, ನಾನು ಸಪರೇಟ್ ಕೇಳಿ. ಇವಾಗ ನೀವು ನನ್ನ ಜೊತೆಗೆ ಮಾತಾಡಿ, ಈಗ ಅವ್ರ ಬಗ್ಗೆ ಮಾತಾಡಿದನ್ ಬಿಡಿ, ಅವ್ರ ಬಗ್ಗೆ ಮಾತಾಡದ್ ಬಿಡಿ, ನಾನ್ ಪ್ರಶ್ನೆ ಕೇಳ್ತೀನಿ ಕೇಳಿ, ಈಗ ಉತ್ತರ ಕೊಡಿ ಅದಕ್ಕೆ. ಬಿಟ್ಬಿಡಿ, ಈಗ ಅವ್ರ ಬಗ್ಗೆ ಮಾತಾಡೋದು, ಅವ್ರ ವಿರುದ್ಧ ಮಾತಾಡೋದು ಬೇಡ. ಅಯೋಗ್ಯ, ಮತ್ತೊಂದು ಮಗದೊಂದು, ಡಾಕು ಗೀಕು ಪದ ಬೇಡ, ಬಿಟ್ಬಿಡಿ. ನಾನು ನೀವು ಅಷ್ಟೇ ಮಾತಾಡ್ತಿರೋದು, ಓಕೆನಾ? ಬಿಡಿ, ಅವ್ರಿಲ್ಲ. ಓಕೆ, ಇವಾಗ ನನ್ಗೆ ಹೇಳಿ, ಈಗ ಒಂದು ಸ್ಪಷ್ಟವಾದಂತ ಒಂದು ವಿಷಯ ಏನು ಅಂತಂದ್ರೆ, ನೀವು ಕರೆ ಮಾಡಿದ್ರ ಇವರಿಗೆ ಅಥವಾ ಅವರು ನಿಮಗೆ ಕರೆ ಮಾಡಿದ್ರ? ಹಲೋ ಸರ್ ಹೇಳಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್ ನಮ್ಮ ಫೋನ್ ತರ ಕೇಳಿ ಸರ್, ರಾಜ್ಯ ಜಯಂತಿ ನೋಡ್ಬೇಕಿದು, ಔಟ್ ಗೋಯಿಂಗ್ ಕಾಲ ಇನ್ಕಮಿಂಗ್ ಕಾಲ ಅಂತ ಹೇಳಿ. ಎಲ್ಲ ಶಿವರಾಮೇಗೌಡ ಔಟ್ ಗೋಯಿಂಗ್ ಕಾಲ ಇರೋ ನಿಮಿಷ ಕೊಡ್ತೀನಿ ಇರಿ. ದೇವರಾಜೇಗೌಡ್ರೆ, ಯಾಕೆ ಅಂತಂದ್ರೆ ನಾನು ಒಂದು ಸ್ಟುಡಿಯೋದ ಡೆಕೋರಮ್ ಮೇಂಟೈನ್ ಮಾಡಬೇಕು ಅಂತ. ಎಲ್ಲಾರು ಶಿವರಾಮೇಗೌಡರು ಮತ್ತೆ ಸಂಪರ್ಕಕ್ಕೆ ಒಂದ್ ನಿಮಿಷ ದಯಮಾಡಿ. ದೇವರಾಜೇಗೌಡ್ರೆ, ನನಗೆ ನಿಮ್ಮ ಆಕ್ರೋಶವೂ ಅರ್ಥ ಆಗುತ್ತೆ. ನಾನು ಯಾರ ಪರನೂ ವಹಿಸ್ಕೊಂಡು ಸಂಪೂರ್ಣ ಹೇಳ್ತಾ ಇದ್ದೀನಿ, ಮಾತಾಡ್ತಾನೆ ಇಲ್ಲ, ಮಾತಾಡೋದು ಇಲ್ಲ. ಈಗ ಮತ್ತೆ ಎಲ್ಲಾರು ಶಿವರಾಮೇಗೌಡರು ನನ್ನ ಜೊತೆಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಾನೊಂದು ಕೆಲಸ ಮಾಡ್ತೀನಿ, ದಯವಿಟ್ಟು ಕೇಳಿ. ಐ ಹ್ಯಾವ್ ಹೈಯೆಸ್ಟ್ ರಿಗಾರ್ಡ್ ಟು ಆಲ್ ಟಿವಿ ಚಾನಲ್ಸ್. ಆಮೇಲೆ ಅದರಲ್ಲಿ ನೀವೆಲ್ಲ ಹೋರಾಟದಿಂದ ಬಂದಿರೋರು. ನೀವು ಸಪರೇಟ್ ಆಗಿ 1 ಗಂಟೆ ನನಗೆ ಟೈಮ್ ಕೊಡಿ, ಯಾವಾಗ್ಲಾದ್ರು ಕರೀರಿ, ನಾನು ಬರ್ತೀನಿ, ಮಾತಾಡ್ತೀನಿ. ನಾನು ಈಗ ಮಾತಾಡಕ್ ರೆಡಿ ಇಲ್ಲ. ಬಿಡಿ, ಅವ್ರು ಮಾತಾಡಲ್ಲ ಬಿಡಿ, ನನ್ನ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಿ, ಅವ್ರು ಮಾತಾಡಲ್ಲ. ಆಮೇಲೆ ಕೇಳಿ, ಈಗ ಬಿಟ್ಬಿಡಿ, ಅವ್ನು ಅಲ್ಲಿರುವಾಗ ಯಾಕೆ ಅವನು ಕೇಳಿ. ನೋಡಿ ನೀವು ಈಗ ಅಲ್ಲ ನೀವು ಇರಿ ಇರಿ. ಅಲ್ಲ ರಾಜ್ಯ ಜಯಂತಿ ನಾನು ಅನ್ಸ್ಕೋಬೇಕಾ ಮಾತು, ನಾನು ಅನ್ಸ್ಕೋಬೇಕು ಸರ್ ಎಸ್ ಕೆ ಅಂತ ಹೇಳಿ. ನಾನು ಎಸ್ ಕೆ ಅವರ ಸರ್ ಎಸ್ ಕೆ ಅವರು. ಓ ನಿನ್ನ ಬೆಂಕಿ ನಿನ್ನ ಯಾವ ಮನುಷ್ಯ ಆಗ್ತಾರೆ ಎಲ್ಲ ಶಿವರಾಮೇಗೌಡ್ರೆ. ಅಣ್ಣ ನಾನು ಮಾತಾಡ್ತೀನಿ, ನಿಮ್ ಜೊತೆ ಸಪರೇಟ್ ಮಾತಾಡ್ತೀನಿ. ನೀವು ನನ್ನ ಜೊತೆ ಮಾತಾಡ್ತೀನಿ ಅಂತ ನೀವು ಬೈತಾ ಕುತ್ಕೊಂಡಿದ್ದೀರಿ. ಯಾಕೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅವನು ವಾಯ್ಸ್ ಕಂಡ್ರೆ ನನಗೆ ಹಚ್ಕೊಂಡು ಅವ್ರು ಸುಮ್ಮನಿದ್ದಾರೆ, ಅವ್ರು ಮಾತಾಡ್ತಾ ಇಲ್ಲ. ಮಾಡ್ತಾನೆ ದೇವರಾಜೇಗೌಡ್ರೆ, ತಾವು ಮಾತಾಡ್ಬೇಡಿ, 1 ನಿಮಿಷ ಇರಿ. ಎಲ್ಲ ಶಿವರಾಮೇಗೌಡ್ರೆ, ನೀವು ಅವ್ರಿಗೆ ಬೈತಾ ಕುತ್ಕೊಳ್ಬೇಡಿ, 1 ನಿಮಿಷ ನನ್ನ ಹತ್ರ ಮಾತಾಡಿ. 5 ನಿಮಿಷ ಮಾತಾಡಿ ನನ್ನ ಹತ್ರ. ಬರ್ತೀನಿ, ಯಾವಾಗ ಹೇಳು ಬರ್ತೀನಿ. ಈಗ ಮಾತಾಡಿ ನನ್ನ ಹತ್ರ 5 ನಿಮಿಷ ಮಾತಾಡಿ. ಈಗ ಒಂದು ಪ್ರಶ್ನೆ ಇದೆ ನಂದು, ಅವ್ರಿಲ್ಲ, ಅವ್ರ ಸ್ಟುಡಿಯೋಯಿಂದ ಅವ್ರಿಲ್ಲ ಅನ್ಕೊಂಬಿಡಿ. 1 5 ನಿಮಿಷ ಆಯ್ತಾ? ನಾನ್ ಮಾತ್ರ ಇದ್ದೀನಿ, ಇಲ್ಲಿ ಕೇಳಿಸ್ಕೊಳ್ಳಿ. ಈಗ ಒಂದು ಆರೋಪ, ಒಂದು ಪ್ರಶ್ನೆ ಇದೆ. ನೀವು ಇವರಿಗೆ ಕರೆ ಮಾಡಿದ್ದ ಅಥವಾ ಅವರೇ ನಿಮ್ಗೆ ಕರೆ ಮಾಡಿದ್ದ? ನಾನೇ ಕರೆ ಮಾಡಿದ್ದು. ನೀವೇ ಕರೆ ಮಾಡಿದ್ದು? ಏನ್ ವಿಷಯಕ್ಕೆ? ನಾನು ಕರೆ ಮಾಡಿದ್ದು ಇವನು 2 ವರ್ಷದಿಂದ ವಿಡಿಯೋಗಳು ಮಾಡ್ತಿದ್ನಲ್ಲ, ಕುತೂಹಲ ಇತ್ತು. ಚುನಾವಣೆ ಆದ್ಮೇಲೆ 29ನೇ ತಾರೀಕಿನ ಮುಂಚೆ ನನಗೆ ಪರಿಚಯ ಇದೆ, ನಾನು ಎಲ್ಲೂ ಮಾತೇ ಆಡಿಲ್ಲ. ಅವ್ನು ಕೊಟ್ಟೆ 29ನೇ ತಾರೀಕು ನನ್ನ ಆಫೀಸ್ ನಲ್ಲಿ ಯಾರೋ ಒಬ್ಬ ಒಳೆ ನರಸೀಪುರದವ್ರು ಬರ್ತಾರೆ. ಆಗ ದೇವರಾಜೇಗೌಡ ಇಷ್ಟೆಲ್ಲ ಹೋರಾಟ ಮಾಡಿ ನಿಮ್ನು ಕೇಳ್ತಿದ್ದ ಅಂತ ಅವನು ಅಂದ. ಆ ತಂದಿದ್ದಕ್ಕೆ ದೇವರಾಜೇಗೌಡ ನಂಬರ್ ಇದೆಯಾ ಅಂದೆ. ಇದೆ ಅಂತ ಅವನೇ ತೆಗೆದುಕೊಟ್ಟ. ನಾನೇ ಮಾತಾಡಿದೆ, ಏನಪ್ಪ ದೇವರಾಜೇಗೌಡ, ನಾನು ಶಿವರಾಮೇಗೌಡ ಅಂತ ಹೇಳಿ, ನೀನು ಇಷ್ಟೆಲ್ಲ ಹೋರಾಟ ಮಾಡಿ ನಿನ್ಗೊಂದು ಒಳ್ಳೆ ಅವಕಾಶ ಸಿಕ್ತು, ನಿನ್ನ ಹೋರಾಟಕ್ಕೆ ಫಲ ಸಿಕ್ಕಿದೆಯಲ್ಲಪ್ಪ ಅಂತ ನಾನು ಹೇಳಿದೆ. ಅಷ್ಟಕ್ಕೆ ಮನುಷ್ಯ, ಅಣ್ಣ ನಿಮ್ಮನ್ನ ಭೇಟಿ ಮಾಡ್ಬೇಕು, ನಾನು ಬಂದು ಭೇಟಿ ಎಲ್ಲಿದೀಯಾ ಅಂತ ಎಲ್ಲಿದೀಯಾ ನೀನು ಅಂದೆ. ನಾನು ಪ್ರಮೀಳಾ ನೇಸರ್ಗಿ ಅವ್ರ ಆಫೀಸಲ್ಲಿ ಇದ್ದೀನಿ, ನಾನು ಮಾತಾಡ್ತೀನಿ ಅಂತ ಬರ್ತೀನಿ, ನಿಮ್ಮ ಹತ್ರ ಮಾತಾಡ್ಬೇಕಣ್ಣ ಅಂತ. 3 ಗಂಟೆಗೆ ನಾನು MG ರೋಡಿಗೆ ಬಾಪ್ಪ ಅಂತ ಹೇಳಿದೆ. 3 ಗಂಟೆಗೆ ಬಂದು ನಾನು MG ರೋಡಿಗೆ ಬಂದ್ರೆ 1 ಗಂಟೆ, ನನಗೊಂದು ಅರ್ಧ ಗಂಟೆ 1 ಗಂಟೆ ಹೆಚ್ಚು ಕಡಿಮೆ ಇರ್ಬೋದೇನೋ. ಮಧ್ಯಾಹ್ನದ ಮೇಲೆ ಬಂದು ಕೂತ್ಕೊಂಡು ಕೂಲಂಕುಷವಾಗಿ ನಾವೇನು ಮಾತಾಡ್ಲಿಲ್ಲ. ನಿನ್ಗೊಂದು ಒಳ್ಳೆ ಅವಕಾಶ ಸಿಕ್ತಲ್ಲಪ್ಪ, ನೀನ್ ಇಷ್ಟು ಹೋರಾಟ ಮಾಡ್ತಿದ್ದೆ. ಅಣ್ಣ ನಾನು ಮಾಡಿರೋ ಕಷ್ಟ, ನಾನು ಮಾಡಿರೋ ಶ್ರಮ, ಅಯ್ಯೋ ಸತ್ತೋಗಿಬಿಟ್ಟಿದ್ದೀನಿ. ನಾನು ಆಗೋಯ್ತಿಗೆ ಫೈಟ್ ಮಾಡಿದ್ದೀನಿ ಇಷ್ಟ. ಅಂಥ ಲೋಫರ್ಗಳು, ಲಫಂಗ್ರು ಇವೆಲ್ಲ ಅವ್ರ ಮೇಲೆ ಮಾತಾಡಿ ನನಗೆ DK ಅವ್ರನ್ನ ಭೇಟಿ ಮಾಡ್ಸೋಣ ಅಂತ ಕೇಳ್ದ. DK ಅವ್ರಿಗೆ ನಾನು ಫೋನ್ ಮಾಡಿದೆ, DK ಅವ್ರು ಇರ್ಲಿಲ್ಲ. ನಾನು ಹೇಳಿದೆ, ನಿನ್ನ ಹತ್ರ ಏನೆಲ್ಲ ಮಾಹಿತಿ ಇದೆ, ಇಷ್ಟೆಲ್ಲ ಬಿಗಿ ಮಾಡಿದ್ದೀಯಾ, ಹೋರಾಟ ಮಾಡಿದ್ದೀಯಾ,
ಇದು SIT ಮಾಡಿದ್ರು. ನನಗೆ SIT ವಿಚಾರ ಇವನ್ ತಂದ ಕೇಳಿ, ಈಗ ನನ್ನ ಮಾತಾದ್ಮೇಲೆ ಕೇಳಿ. SIT ನ ಸ್ಟೇಟ್ ಅಂದ್ಬಿಡ್ತಾರಣ್ಣ, ಸ್ಟೇಟ್ ಅಂದ್ಬಿಡ್ತಾರೆ. ಬೆಳಿಗ್ಗೆ ಮಾತುಕತೆ ಆಗಿದೆ ಅಲೆ, ಇಬ್ರು ಜಡ್ಜ್ಗಳ ಹೆಸರು ಹೇಳ್ದ, ರಿಟೈರ್ಡ್ ಜಡ್ಜ್ಗಳನ್ನ. ಅವರೇ ಕೇಳಿ, ಅವ್ರ ಹೆಸರನ್ನ ಹೇಳಿಲ್ವಾ ಇಲ್ಲ ಅಂತ. ರಿಟೈರ್ಡ್ ಜಡ್ಜ್ಗಳ ಹೆಸರು ಹೇಳಿ ಸ್ಟೇಟ್ ಅಂದ್ಬಿಟ್ಟಿದ್ದಾರೆ. ಇಲ್ಲಪ್ಪ ನಾನು DK ಅವ್ರಿಗೆ ಮಾತಾಡ್ತೀನಿ, ಅದಂಗೆ ಸ್ಟೇಟ್ ತರಕ್ಕಾಗತ್ರಿ, ಸರ್ಕಾರ ಮಾಡಿರೋದ್ನ ಅಂತ ನಾನು ಹೇಳಿದೆ. ಇದಾದ್ಮೇಲೆ ನನಗೆ ಭೇಟಿ ಮಾಡ್ತೀನಿ, ನಾನೆಲ್ಲಾನು ಹೇಳ್ತೀನಿ ಅಂತ. ಆಗ ನಾನು ಓದ 6:30 7 ಗಂಟೆಗೆ ಓದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.